ಲಾರ್ಡ್. ಪ್ರಿಯರೇ, ಪ್ರತಿದಿನ ನಮಗೆ ಏಸು ಅಗತ್ಯವಾಗಿ ಬೇಕು. ಏಸು ಇಲ್ಲಾಂದರೆ ನಾವು ಸತ್ತೋಗ್ಬಿಡ್ತೀವಿ. ಏಸು ಯಾಕೆ ಬೇಕು ಅಂದರೆ ಜೀವನ ಮಾಡೋದಕ್ಕೋಸ್ಕರ ಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನನ್ನ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಎಷ್ಟು ಏಸು ಬೇಕು ಅಂತ ಅನ್ನಿಸ್ತಾ ಇದೆ ಈಗ ಇತ್ತೀಚಿನ ದಿನಗಳಲ್ಲಿ. ಅಂದರೆ ತುಂಬ ಏಸು ಬೇಕು. ಯಾಕೆ ಅಂದರೆ ಯೇಸು ಸ್ವಾಮಿ ಇಲ್ಲ ಅಂದರೆ ನಾವು ಸತ್ತೋಗ್ತೀವಿ, ಆತ್ಮಿಕವಾಗಿ ಸತ್ತೋಗ್ತೀವಿ, ಸಪ್ರೇಟ್ ಆಗಿಬಿಡ್ತೀವಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಸ್ವಾಮಿಯ ಜೊತೆ ಇರುವಾಗ ಒಂದು ಜೀವ ನಮಗೆ ಸಿಗ್ತಾನೇ ಇರುತ್ತೆ. ಯಾವ ರೀತಿ ಅಂದರೆ, ಒಂದು ತಾಯಿಯ ಗರ್ಭದಲ್ಲಿ ಒಂದು ಮಗು ಇರುವಾಗ ಆ ಮಗು ಆ ತಾಯಿಯ ಗರ್ಭದಿಂದ ಆ ಕರುಳಿನ ಮುಖಾಂತರ ಪೋಷಣೆಯನ್ನು ಪಡಿತಾನೇ ಇರುತ್ತೆ. ಆ ಒಂದು ಪೋಷಕಾಂಶವನ್ನು ಹೀರ್ಕೊಳ್ತಾ ಇರುತ್ತೆ ಮಗು. ಅದೇ ರೀತಿ ಯೇಸುವಿಗೆ ನಾನು ಕನೆಕ್ಟೆಡ್ ಆಗಿಲ್ಲ ಅಂದರೆ ಅವರಿಂದ ಬರುವಂಥ ಜೀವ, ಅವರಿಂದ ಬರುವಂಥ ಪ್ರಕಟಣೆ ಅಥವಾ ಅವರಿಂದ ಬರುವಂಥ ಎಲ್ಲ ಒಳಿತು ನನಗೆ ರಿಸೀವ್ ಆಗಲ್ಲ, ಮಿಸ್ ಆಗುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಇವತ್ತು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ ನಾವು ಧ್ಯಾನ ಮಾಡಲೇಬೇಕು, ಥಿಂಕ್ ಮಾಡಲೇಬೇಕು. ರೋಮನರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ ನಮ್ಮೆಲ್ಲರಿಗೂ ತುಂಬ ನೀಡೆಡ್ ಆದಂಥ ವಾಕ್ಯ. ವೆರಿ ಮಚ್ ನೀಡೆಡ್ ಫಾರ್ ಬಿಲೀವರ್ಸ್, ಬಾರ್ನ್ ಅಗೇನ್ ಬಿಲೀವರ್ಸ್. ಒಂದು ಹೊಸದಾಗಿ ಹುಟ್ಟಿದ ಕ್ರೈಸ್ತ ವಿಶ್ವಾಸಿಗೆ ಅತಿ ಅಗತ್ಯವಾಗಿ ಬೇಕಾದಂಥ ಒಂದು ವಾಕ್ಯ. ಈ ವಾಕ್ಯ ಇಲ್ಲ ಅಂದರೆ ವಿಶ್ವಾಸಿಯ ಜೀವನ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ, ಕಂಟಿನ್ಯೂ ಆಗಲ್ಲ. ಆಧ್ಯಾತ್ಮಿಕ ಜೀವನ ಸ್ಟಾಪ್ ಆಗಿಬಿಡುತ್ತೆ. ಪ್ರೈಸ್ ದ ಲಾರ್ಡ್. ಓದೋಣ. ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ, ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ. ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದದ್ದು, ಯಾವುದು ಉನ್ನತವಾದದ್ದು, ಯಾವುದು ಉತ್ಕೃಷ್ಟವಾದದ್ದು ಎಂಬುದನ್ನು ಅರಿತುಕೊಳ್ಳುವಿರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿದೆ, ಡೂ ನಾಟ್ ಕನ್ಫರ್ಮ್ಡ್ ಟು ದಿಸ್ ವರ್ಲ್ಡ್. ಈ ಲೋಕಕ್ಕೆ ನೀವು ಕನ್ಫರ್ಮ್ ಆಗಬೇಡಿ ಅಥವಾ ಮಾರು ಹೋಗಬೇಡಿ ಅಂತ ಕನ್ನಡದಲ್ಲಿದೆ. ಇಂಗ್ಲಿಷ್ನಲ್ಲಿ ಕನ್ಫರ್ಮ್ ಆಗಬೇಡಿ. ಡೂ ನಾಟ್ ಕನ್ಫರ್ಮ್ into this world but be transformed by the renewing of your mind ಅಂತ ಇದೆ. ಇದನ್ನ ಪರ್ಸನಲ್ ಆಗಿ ನಾನು ಥಿಂಕ್ ಮಾಡುವಾಗ 2 ವರ್ಡ್ ತುಂಬ ಸ್ಪೆಸಿಫಿಕ್ ಆಗಿ ಸ್ಟ್ರೈಕ್ ಆಯಿತು. ಅಂದರೆ ಮೂವ್ ಮಾಡೋಕ್ಕಾಗಿಲ್ಲ, ಮುಂದೆ ಹೋಗೋಕ್ಕಾಗಿಲ್ಲ. ಆ 2 ವರ್ಡನ್ನು, ಈ ವಾಕ್ಯದಲ್ಲಿ ಇರುವಂಥ 2 ಸ್ಪೆಸಿಫಿಕ್ ವರ್ಡನ್ನು ಬಿಟ್ಟು. ಆ ಏನು ವರ್ಡ್ ಅಂದರೆ ಮಾನಸಾಂತರ, ಮಾರು ಹೋಗುವಿಕೆ. ನೋಡಿ, ಅಲ್ಲಿ ಮಾರು ಹೋಗುವಿಕೆ, ಮಾನಸಾಂತರ 2 ಸಿಮಿಲರ್ ವರ್ಡ್. ಅದೇ ಥರ ಡೂ ನಾಟ್ ಕನ್ಫರ್ಮ್ ಬಟ್ ಬಿ ಟ್ರಾನ್ಸ್ಫಾರ್ಮ್ಡ್. ಕನ್ಫರ್ಮ್ಡ್, ಟ್ರಾನ್ಸ್ಫಾರ್ಮ್ಡ್. ಒಂದು ಕಾಲಮ್ ಬೇಕಾದರೆ ನೀವು ಹಾಕ್ಕೊಳ್ಬೋದು. ಕನ್ಫರ್ಮ್ಡ್, ಟ್ರಾನ್ಸ್ಫಾರ್ಮ್ಡ್. ಮಾರು ಹೋಗುವಿಕೆ, ಮಾನಸಾಂತರ. ಒಂದು ಕಾಲಮ್ ಹಾಕ್ಕೊಂಡ್ರೆ ಎಷ್ಟು ನಿಜ ಇವತ್ತು ಈ ಏರಿಯಾದಲ್ಲಿ ಒಂದು ವಿಶ್ವಾಸಿಯನ್ನು ಸೈತಾನ ವಂಚಿಸ್ತಾ ಇದ್ದಾನೆ ಅಂದರೆ ತುಂಬ ವಂಚಿಸ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಈ ವಾಕ್ಯ ಥಿಂಕ್ ಮಾಡುವಾಗ ನನಗೆ ಬಂದಿದ್ದು ಇಹಲೋಕ ಎಂಬಂಥ ಒಂದು ವರ್ಡ್. ಏನು ಇಹಲೋಕ ಅಂದರೆ?
ಬೈಬಲ್ನಲ್ಲಿ ನಾವು ಕೇಳಿಸ್ಕೊಂತಾನೇ ಇರ್ತೀವಿ, ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲವು ತೋರಬೇಡಿ, ಲೋಕಕ್ಕೆ ನಿಮ್ಮ ಮೇಲೆ ದ್ವೇಷ ಇದೆ. ಯೇಸು ಸ್ವಾಮಿ ಹೇಳ್ತಾರೆ, ಪ್ರಾರ್ಥನೆ ಕೂಡ ಮಾಡ್ತಾರೆ ಯೇಸು ಸ್ವಾಮಿ, ಪಿತನೇ ಇವರನ್ನ ಲೋಕದಿಂದ ತೆಗೆದಿದ್ದೀರಿ, ನೀವು ಸೆಲೆಕ್ಟ್ ಮಾಡಿದ್ದೀರಿ, ಆರಿಸಿದ್ದೀರಿ, ಲೋಕದಿಂದ ಬೇರ್ಪಡಿಸಿದ್ದೀರಿ, ಆದ್ರಿಂದ ಲೋಕಕ್ಕೆ ಇವ್ರ ಮೇಲೆ ದ್ವೇಷ ಇದೆ. ಸೊ ಮತ್ತೆ ಸಂತ ಪೌಲರು ಹೇಳ್ತಾರೆ, ನೀವು ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ, ಇಡೀ ಲೋಕ ಕೇಡಿಗನ ವಶದಲ್ಲಿದೆ. ಲೋಕ 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 ಅಂತ ಎಲ್ಲ ಕಡೆ ಮೆನ್ಷನ್ ಆಗಿದೆ. ಈ ಲೋಕ ಏನು ಅಂತ ನಾನು ಸ್ಪೆಸಿಫಿಕ್ ಆಗಿ ಥಿಂಕ್ ಮಾಡುವಾಗ ಒಂದು 3 ಪಾಯಿಂಟ್ ಲೋಕದಲ್ಲಿ ಒಂದು ಕ್ಯಾಟಗರೈಸ್ ಮಾಡಕ್ಕಾಯ್ತು, ಅಂದ್ರೆ ಅದನ್ನ ಡಿವೈಡ್ ಮಾಡೋದಕ್ಕಾಯ್ತು. 3 ರೀತಿಯ ಲೋಕ ನಾವು ನೋಡಬಹುದು ಬೈಬಲ್ನಲ್ಲಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, 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 ಹಾಲೆಲೂಯಾ. ನೀವು ಬೇಕಾದ್ರೆ ಬರ್ಕೊಳ್ಬಹುದು ಆ 3 ರೀತಿಯ ಲೋಕ. ಮೊದಲನೇದಾಗಿ ಆದಿಕಾಂಡ 1ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನ ಸೃಷ್ಟಿ ಮಾಡಿದ್ರು. ನೋಡಿ, ಇಲ್ಲೂ ಕೂಡ ಲೋಕ ಅನ್ನೋದು ಬರ್ತಾ ಐತೆ, ಪರಲೋಕ ಭೂಲೋಕ ದೇವರು ಸೃಷ್ಟಿ ಮಾಡಿದ್ರು. ಈ ಮೊದಲನೆಯ ಲೋಕ ಯಾವ ರೀತಿಯ ಲೋಕ ಅಂದ್ರೆ, ನಾವು ಕಣ್ಣಿಗೆ ಕಾಣುವಂತ ಗಿಡ, ಮರ, ಪ್ರಾಣಿ, ಪಕ್ಷಿ, ಜಲಚರಗಳು, ಇನ್ನು ಏನೆಲ್ಲ ಪ್ರಾಣಿ ಪಕ್ಷಿಗಳು, ಪ್ರಕೃತಿ ಅಂತ ಇದೆಯೋ ಅದೆಲ್ಲ ದೇವರು ಸೃಷ್ಟಿ ಮಾಡಿದ ಲೋಕ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆದ್ರೆ ಈ ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ಇಹಲೋಕದ ಆಚಾರ ವಿಚಾರ ಅಂತ ಹೇಳ್ತಾ ಇರೋದು ಆ ಲೋಕದ ಬಗ್ಗೆ ಅಲ್ಲ, ಎಂಟೈರ್ಲಿ ಡಿಫ್ರೆಂಟ್ ಲೋಕ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಆದಿಕಾಂಡದಲ್ಲಿ ದೇವರು ಒಂದು ಲೋಕನ ಸೃಷ್ಟಿ ಮಾಡ್ತಾರೆ, ಪರಲೋಕ ಭೂಲೋಕವನ್ನ ಸೃಷ್ಟಿ ಮಾಡ್ತಾರೆ. ಆ ಪರಲೋಕ ಭೂಲೋಕ ನಾವೀಗ ಈ ಲೋಕವನ್ನ ನೋಡ್ತಾ ಇದ್ದೀವಿ. ನೇಚರ್, ಪ್ರಕೃತಿ, ಒಂದನೆಯ ಒಂದು ಕ್ಯಾಟಗರೈಸ್ ಮಾಡುವಾಗ ಮೊದಲನೇದಾಗಿ ಬರುವಂತ ಲೋಕ ಈ ಪ್ರಕೃತಿ. ಪ್ರಕೃತಿ ಕೆಟ್ಟದಂತ ದೇವರು ಹೇಳಿಲ್ಲ, ಪ್ರಕೃತಿ ನಮ್ಮನ್ನ ವಂಚಿಸ್ತಾ ಇದೆ ಅಂತ ದೇವ್ರು ಹೇಳಿಲ್ಲ, ಪ್ರಕೃತಿ ನಮ್ಮನ್ನ ಹಾಳು ಮಾಡ್ತಾ ಇದೆ ಅಂತ ದೇವ್ರು ಹೇಳಿಲ್ಲ, ಪ್ರಕೃತಿಯಿಂದ ದೂರ ಇರಿ ಅಂತ ದೇವ್ರು ಹೇಳಿಲ್ಲ. ನಮಗೋಸ್ಕರನೇ ಈ ಪ್ರಕೃತಿಯನ್ನ, ಈ ಸೃಷ್ಟಿಯನ್ನ ದೇವರು, ಈ ಲೋಕವನ್ನ ಸೃಷ್ಟಿ ಮಾಡಿದ್ದು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಆದ್ರೆ ಇದೇ ಈ ಲೋಕದಲ್ಲಿ ದೇವರು ಇನ್ನೊಂದು ಲೋಕವನ್ನು ಸೃಷ್ಟಿ ಮಾಡಿದ್ರು. ಅದು ಯಾವ ಲೋಕ ಅಂದ್ರೆ ಮನುಷ್ಯರು. ಎಲ್ಲ ಮನುಷ್ಯರು. ಎರಡನೆಯ ಪಾಯಿಂಟ್ ನಲ್ಲಿ ನಾವು ನೋಡುವಾಗ ಇನ್ನೊಂದು ಲೋಕ, ಅದನ್ನ ನಾವೆಲ್ಲಿ ನೋಡ್ಬೋದು ಅಂದ್ರೆ ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯ. ಜಾನ್ ಚಾಪ್ಟರ್ 3 ವರ್ಸ್ 16. ದೇವರು ಲೋಕವನ್ನ ಎಷ್ಟಾಗಿ ಪ್ರೀತಿಸಿದ್ದಾರೆ ಎಂದರೆ, ನೋಡಿ ಇಲ್ಲೂ ಕೂಡ ಲೋಕ ಅನ್ನೋದು ಬರ್ತಾ ಇದೆ. ಇದನ್ನ ನೀವು ಗಮನಿಸಬೇಕು. ನೀವು ಮತ್ತೆ ಮನೆಗೆ ಹೋಗಿ ಓದಿ, ಲೋಕ 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 ಅಂತ ಎಲ್ಲ ಕಡೆ ಮೆನ್ಷನ್ ಆಗಿರೋದು ಎಲ್ಲ ಒಂದೇ ಲೋಕ ಅಲ್ಲ. ಬೇರೆ ಬೇರೆ ಕಾಂಟೆಕ್ಸ್ಟ್ ನಲ್ಲಿ, ಬೇರೆ ಬೇರೆ ಒಂದು ಸಂದರ್ಭಗಳಲ್ಲಿ ಲೋಕ ಆ ರೀತಿಯ ಮೀನಿಂಗ್ ಇದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಈ ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಇರುವಂತ ಲೋಕ ನಾನು, ನೀವು, ಎಲ್ಲ ಮನುಷ್ಯರು. ದೇವರು ಈ ಪ್ರಕೃತಿಯನ್ನ ಪ್ರೀತಿ ಮಾಡಿದ್ರು. ಆದ್ರೆ ಅಲ್ಲಿ ಹೇಳ್ತಾ ಇರೋದು ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಲೋಕವನ್ನ ಎಷ್ಟಾಗಿ ಪ್ರೀತಿಸಿದರು ಎಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಏಕೈಕ ಪುತ್ರನನ್ನ ದೇವರು ಧಾರೆ ಎರೆದಿದ್ದು ಈ ಪ್ರಕೃತಿಗಾಗಿ ಅಲ್ಲ, ಪ್ರಾಣಿಗಳಿಗಾಗಿ ಅಲ್ಲ, ಪಕ್ಷಿಗಳಿಗಾಗಿ ಅಲ್ಲ, ಜಲಚರಗಳಿಗಾಗಿ ಅಲ್ಲ, ಯಾವುದೋ ಈ ಪ್ರಕೃತಿಯಲ್ಲಿರುವಂತ ಪರಿಸರಕ್ಕಾಗಿ ಅಲ್ಲ. ದೇವರು ತನ್ನ ಮಗನನ್ನ ಧಾರೆ ಎರೆದಿದ್ದು ಆ ಲೋಕ ಅಂತ ಹೇಳ್ತಾ ಇರುವಾಗ ಅದು ಯಾವ ಲೋಕ ಅಂದ್ರೆ ಮನುಷ್ಯರು. ನಾನು, ನೀವು ಎಲ್ಲರೂ ಕೂಡ ಆ ಲೋಕದಲ್ಲಿ ಬರ್ತೇವೆ. ಆ ಎರಡನೆಯ ಕ್ಯಾಟಗರೈಸ್ ಅಲ್ಲಿ, ಆ ಕ್ಯಾಟಗರಿಯಲ್ಲಿ ಬರ್ತೇವೆ. ಎರಡನೆಯ ಲೋಕ, ಮೊದಲನೇ ಲೋಕ ಪ್ರಕೃತಿ ಪರಿಸರ, ಎರಡನೇದು ನಾನು, ನೀವು, ನಾವೆಲ್ಲರೂ ಕೂಡ ಲೋಕ. ದೇವರು ಲೋಕವನ್ನ ಎಷ್ಟಾಗಿ ಪ್ರೀತಿಸಿದ್ರಂದ್ರೆ ತಮ್ಮ ಏಕೈಕ ಮಗನನ್ನೇ ಧಾರೆ ಎರೆದ್ರು. ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ನೀವು ಲೋಕಕ್ಕೆ ಹೋಗ್ಬೇಕು, ಸಫಲರಾಗ್ಬೇಕು. ಅದು ಯಾವ ಲೋಕ ಅಂದ್ರೆ ಮನುಷ್ಯರು. ನೀವು ಮನುಷ್ಯರ ಬಳಿಗೆ ಹೋಗ್ಬೇಕು, ಸಫಲರಾಗ್ಬೇಕು.
ನೀವು ಲೋಕದ ಬಳಿಗೆ ಹೋಗ್ಬೇಕಂದ್ರೆ ಮರದ ಹತ್ರ ಹೋಗ್ಬೇಕು, ಮರಕ್ಕೆ ಶುಭ ಸಂದೇಶ ಸಾರಬೇಕು ಅಂತ ಯೇಸು ಸ್ವಾಮಿ ಹೇಳಿಲ್ಲ. ನೀವು ಲೋಕದ ಬಳಿಗೆ ಹೋಗ್ಬೇಕು, ಲೋಕಕ್ಕೆ ಹೋಗ್ಬೇಕು ಅಂದ್ರೆ ಮನುಷ್ಯರ ಬಳಿ ಹೋಗ್ಬೇಕು, ಮಾನವರ ಬಳಿ ಹೋಗ್ಬೇಕು, ಅಲ್ಲಿ ಸಫಲರಾಗಬೇಕು, ಅಲ್ಲಿ ಅವರಿಗೆ ಸುವಾರ್ತೆ ಕೊಡಬೇಕು, ಶುಭ ಸಂದೇಶ ಕೊಡಬೇಕು ಅಂತ ಯೇಸು ಸ್ವಾಮಿ ಹೇಳಿದ್ರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆದ್ರೆ ಈ ರೋಮನರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳ್ತಾ ಇರೋದು ಈ ಲೋಕನೂ ಅಲ್ಲ. ಇಹ ಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗ್ಬೇಡಿ ಅಂದ್ರೆ ಈ ಲೋಕದ ಬಗ್ಗೆನೂ ಅಲ್ಲಿ ಹೇಳ್ತಾ ಇಲ್ಲ. ಎರಡನೆಯ ಕ್ಯಾಟಗರಿಯಲ್ಲಿ ಬರುವಂತ ಲೋಕದಲ್ಲಿ ದೇವ್ರು ಏನ್ ಹೇಳ್ತಾ ಇದ್ದಾರೆ, ನೀವು ಒಬ್ರನ್ನೊಬ್ಬರ ಪ್ರೀತಿ ಮಾಡ್ಬೇಕು, ಆ ಲೋಕದಿಂದ ಸಪರೇಟ್ ಆಗಿ ಅಂತ ದೇವ್ರು ಹೇಳ್ತಾ ಇಲ್ಲ. ಸಂತ ಪೌಲ್ರು ಹೇಳ್ತಾರೆ, ಆ ರೀತಿ ನೀವು ಸಪರೇಟ್ ಆಗ್ಬೇಕಂದ್ರೆ ಈ ಲೋಕನೇ ಬಿಟ್ಟು ಹೋಗ್ಬಿಡ್ಬೇಕು, ನೀವು ಸತ್ತೇ ಹೋಗ್ಬಿಡ್ಬೇಕು ಜನರಿಂದ ಸಪರೇಟ್ ಆಗ್ಬೇಕಂದ್ರೆ ಅಂತ ಅವ್ರು ಹೇಳ್ತಾರೆ. ಆ ರೀತಿಯ ಅರ್ಥದಲ್ಲಿ ಅಲ್ಲ ಹೇಳ್ತಾ ಇರೋದು. ಎರಡನೆಯ ಲೋಕ ಅಂತ ನಾವು ತಗೊಳ್ಳುವಾಗ ಅಲ್ಲಿ ಮನುಷ್ಯರನ್ನ ನಾವು ಪ್ರೀತಿ ಮಾಡಬೇಕು, ಪರಸ್ಪರ ಪ್ರೀತಿಸ್ಬೇಕು. ಯೇಸು ಸ್ವಾಮಿ ಕೊಟ್ಟಂತ ಆಜ್ಞೆ, ನಾನು ನಿಮ್ಮನ್ನು ಯಾವ ರೀತಿ ಪ್ರೀತಿಸಿದೀನೋ ಅದೇ ತರ ನೀವು ಪ್ರೀತಿ ಮಾಡಿ ಅಂತ. ಆದ್ರೆ ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಇರುವಂತ ಇಹಲೋಕ ಅಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ 30ನೇ ವಾಕ್ಯ, ಜಾನ್ ಚಾಪ್ಟರ್ 14 ವರ್ಸ್ 30. ಇಹದ ಲೋಕಾಧಿಪತಿ ಬರುವ ಸಮಯವಾಯಿತು, ಇನ್ನು ಬಹಳ ಹೊತ್ತು ನಾನು ನಿಮ್ಮೊಡನೆ ಮಾತನಾಡಲು ಕಾಲಾವಕಾಶವಿಲ್ಲ. ಇನ್ನು ಬಹಳ ಹೊತ್ತು ನಾನು ನಿಮ್ಮೊಡನೆ ಮಾತನಾಡಲು ಕಾಲಾವಕಾಶ ಇಲ್ಲ. ನನ್ನ ಮೇಲೆ ಅವನಿಗೆ ಯಾವ ಅಧಿಕಾರವೂ ಇಲ್ಲ. ಪ್ರೈಸ್ ದ ಲಾರ್ಡ್. ನೋಡಿ, ಯೇಸು ಸ್ವಾಮಿ ಕೂಡ ಹೇಳ್ತಾ ಇದ್ದಾರೆ, ಇಹಲೋಕದ ಅಧಿಪತಿ ಕೂಡ ಇದ್ದಾನೆ. ಇಹಲೋಕದಲ್ಲಿ ಒಂದು ಅಧಿಪತಿ ಕೂಡ ಇದ್ದಾನೆ. ಆ ಅಧಿಪತಿ, ಅವನ ಸ್ಟ್ಯಾಂಡರ್ಡ್ಸ್ ಕೂಡ ಇದೆ, ಅವನ ಸಿಸ್ಟಮ್ ಕೂಡ ಇದೆ, ಅವನ ಆರ್ಡರ್ಸ್ ಕೂಡ ಇದೆ. ಇದೇ ದೇವರು ಸೃಷ್ಟಿ ಮಾಡಿದ ಈ ಪ್ರಕೃತಿಯಲ್ಲಿ ಇರುವಂತ, ಮನುಷ್ಯರಲ್ಲಿ ಇರುವಂತ, ನಮ್ಮಲ್ಲಿ ಈ ಒಂದು ಲೋಕ ಅನ್ನೋದು ಸೈತಾನ ಸ್ಲೋ ಪಾಯ್ಸನ್ ತರ ಹಾಕೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಮೊದಲನೇದಾಗಿ ಲೋಕ ಅಂದ್ರೆ ಪ್ರಕೃತಿ, ಪರಿಸರ. ಎರಡನೆಯದಾಗಿ ಲೋಕ ಅಂದ್ರೆ ಮನುಷ್ಯರು, ಮಾನವರು. ಆದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಬೇಕಾಗಿರೋದು ಮೂರನೇದಾಗಿ ಲೋಕ ಅಂದ್ರೆ ಸಿಸ್ಟಮ್ ಆಫ್ ದ ಡೆವಿಲ್, ಅಥವಾ ಇಹಲೋಕದ ಅಧಿಪತಿ, ಆ ಲೋಕದ ಅಧಿಪತಿಯ ರೀತಿ ನೀತಿಗಳು, ವರ್ಲ್ಡ್ಲಿ ಸ್ಟ್ಯಾಂಡರ್ಡ್ಸ್, ಲೋಕದ ರೀತಿ ನೀತಿಗಳು, ಅಥವಾ ಆರ್ಡರ್ಸ್ ಆಫ್ ದ ಡೆವಿಲ್, ಲೋಕದ ಸಿಸ್ಟಮ್ ಅಥವಾ ಲೋಕದ ರೀತಿ ನೀತಿ. ಪ್ರಿಯರೇ, ಯೋಚನೆ ಮಾಡಿ, ಈ ಲೋಕದ ರೀತಿ ನೀತಿ ಎಲ್ಲಿ ಇವತ್ತು ಸೈತಾನ ಆಗ್ತಾ ಇದ್ದಾನೆ ಅಂದ್ರೆ ತಲೆ ಒಳಗಡೆ, ಮನಸ್ಸಿನ ಒಳಗಡೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಕ್ರೈಸ್ತ ವಿಶ್ವಾಸಿಯಾದ ನಾನು ಮತ್ತು ನೀವು ಮನಸ್ಸಿನಲ್ಲಿ ಎಲ್ಲಿಗೆ ಕನೆಕ್ಟ್ ಆಗಿರ್ಬೇಕಂದ್ರೆ ಮೇಲಿನವುಗಳು, ಪರಲೋಕಕ್ಕೆ ಸೇರಿದವುಗಳು. WORD, ವರ್ಲ್ಡ್ಲಿ ಸ್ಟ್ಯಾಂಡರ್ಡ್ ಅಂದ್ರೆ ವಾಕ್ಯದ ಒಂದು ಸ್ಟ್ಯಾಂಡರ್ಡ್ ನಲ್ಲಿ ಬದುಕಬೇಕು ಬಿಟ್ರೆ, ವಾಕ್ಯದ ಸಿಸ್ಟಮ್ ಅಲ್ಲಿ ಬದುಕಬೇಕು ಬಿಟ್ರೆ, ವಾಕ್ಯದ ಆರ್ಡರ್ ನಲ್ಲಿ ಬದುಕಬೇಕು ಬಿಟ್ರೆ, ಲೋಕದ ಸಿಸ್ಟಮ್ ನಲ್ಲಿ, ಲೋಕದ ಆರ್ಡರ್ ನಲ್ಲಿ ನಾವು ಬದುಕೋದಕ್ಕೆ ಹೋದ್ರೆ, ಈ ಲೋಕಕ್ಕೆ ಕನ್ಫರ್ಮ್ ಆಗೋದಕ್ಕೆ ನಮ್ಮ ಮನಸ್ಸನ್ನ ನಾವು ಬಿಟ್ಕೊಟ್ರೆ ಟ್ರಾನ್ಸ್ಫಾರ್ಮೇಶನ್ ಇಲ್ಲ. ಎಷ್ಟು ಡೇಂಜರಸ್ ಥಿಂಗ್ ಅಂದ್ರೆ, ಇವತ್ತು ನಮ್ಮ ಮನಸ್ಸನ್ನ ಸೈತಾನ ಇಹಲೋಕದ ಸಿಸ್ಟಮ್ಗೆ ಕನ್ಫರ್ಮ್ ಮಾಡ್ತಾ ಇದ್ದಾನೆ, ಇಹಲೋಕದ ಆರ್ಡರ್ಗೆ ಕನ್ಫರ್ಮ್ ಮಾಡ್ತಾ ಇದ್ದಾನೆ. ಇಹಲೋಕದ ಸಿಸ್ಟಮ್ ಏನು, ಇಹಲೋಕದ ಆರ್ಡರ್ ಏನು? ಎಫೆಸಿಯರಿಗೆ ಬರೆದ ಪತ್ರಿಕೆಯಲ್ಲೂ ಕೂಡ ಇದೆ, ಗಲಾತ್ಯದಲ್ಲೂ ಇದೆ. ನಾವೆಲ್ಲ ಓದುವಾಗ ಗೊತ್ತಾಗ್ತದೆ ಇಹಲೋಕದ ಸ್ಟ್ಯಾಂಡರ್ಡ್ ಅಥವಾ ಸಿಸ್ಟಮ್ ಏನು ಅಂತ. ಅದ್ರಲ್ಲಿ ನಾವು ಎಫೆಸಿಯರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಇರುವಂತಹ ವಚನಗಳನ್ನ ನಾವು ಸ್ವಲ್ಪ ಓದೋಣ.
ಆಗ ನೀವು ಲೋಕದ ರೀತಿ ನೀತಿಗಳನ್ನು ಅನುಸರಿಸಿ ಬಾಳಿದಿರಿ. ವಾಯುಮಂಡಲದಲ್ಲಿನ ನೋಡಿ, ಇಲ್ಲಿ ತುಂಬಾ ಕೇರ್ಫುಲ್ ಆಗಿ ಗಮನಿಸಿ. ಲೋಕದ ರೀತಿ ನೀತಿಯನ್ನ ಕಂಟ್ರೋಲ್ ಮಾಡ್ತಾ ಇರೋದು ಯಾರು ಅಂತ ಮುಂದಿನ ಅದೇ ವಾಕ್ಯದಲ್ಲಿ ಸೇರಿಸಿದ್ದಾರೆ ಪರಿಶುದ್ಧಾತ್ಮರು. ಯಾರು? ವಾಯುಮಂಡಲದಲ್ಲಿನ ಅಶರೀರ ಶಕ್ತಿಗಳು ಅಧಿಪತಿಗೆ ಅಧೀನರಾಗಿದ್ದೀರಿ. ಆ ಸೈತಾನ ಈ ಲೋಕದ ಸಿಸ್ಟಮ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಈ ಲೋಕದ ಸಿಸ್ಟಮ್ ನ ದೇವ್ರು ಯಾರು ಕೇಳಿದ್ರೆ ಸೈತಾನ. ಇವತ್ತು ದೇವರ ಸಿಸ್ಟಮ್ ಈ ಲೋಕದ ಸಿಸ್ಟಮ್ ಅಲ್ಲ. ಯೇಸು ಸ್ವಾಮಿ ಅದಕ್ಕೆ ಹೇಳಿದ್ದು, ಲೋಕಕ್ಕೆ ನಿಮ್ಮ ಮೇಲೆ ದ್ವೇಷ ಇದೆ. ಇವತ್ತು ದೇವರ ಸಿಸ್ಟಮ್ ಅಲ್ಲಿ ನಾವು ಹೋಗುವಾಗ ನಮ್ಮನ್ನ ಲೋಕದ ಸಿಸ್ಟಮ್ ಆಪೋಸ್ ಮಾಡುತ್ತೆ. ನೀವೇನ್ ಸ್ಪೆಷಲ್? ನಾವೇನ್ ಮಾಡ್ತಾ ಇಲ್ವಾ ಪ್ರಾರ್ಥನೆ? ನೀವು ಏನ್ ಸ್ಪೆಷಲ್ ಆಗಿ ಪ್ರಾರ್ಥನೆ ಮಾಡ್ತೀರಾ? ನಾವು ಮಾಡ್ತಾ ಇಲ್ವಾ ಎಲ್ಲ? ಲೋಕದ ಸಿಸ್ಟಮ್ ದೇವರ ಸಿಸ್ಟಮ್ ಅನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ, ಆಪೋಸ್ ಮಾಡುತ್ತೆ. ಅದಕ್ಕೇನೆ ಯೇಸು ಸ್ವಾಮಿ ದೇವರ ಸಿಸ್ಟಮ್ ಅನ್ನ ಈ ಲೋಕದಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಂದಾಗ ವರ್ಲ್ಡ್ಲಿ ಸಿಸ್ಟಮ್ ಅವ್ರನ್ನ ಆಪೋಸ್ ಮಾಡ್ತು, ಕೊನೆಗೆ ಶಿಲುಬೆಗೆ ಹಾಕ್ಬಿಡ್ತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಈ ಒಂದು ಟೆಸ್ಟಿಂಗ್ ಮಾಡ್ಬೋದು ನಮ್ಮ ಮನೆಗಳಲ್ಲೇ ನಾವು ಟೆಸ್ಟ್ ಮಾಡ್ಬೋದು. 24 ಗಂಟೆ ಬೈಬಲ್ ಓದ್ಕೊಂಡೇ ಕುತ್ಕೊಂಡ್ರೆ, 24 ಗಂಟೆ ಪ್ರಾರ್ಥನೆ ಮಾಡ್ಕೊಂಡೇ ಕುತ್ಕೊಂಡ್ರೆ, ಯಾವ ಟೈಮಲ್ಲಿ ಗೊತ್ತಾ? ಫ್ರೀ ಟೈಮಲ್ಲೇ ನೀವು ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಆದ್ರೂ ನೀವು ವಾಕ್ಯಕ್ಕೆ ಮಹತ್ವ ಕೊಡ್ತೀರಾ, ಪ್ರಾರ್ಥನೆಗೆ ಮಹತ್ವ ಕೊಡ್ತೀರಾ. ಅನ್ವಾಂಟೆಡ್ ಥಿಂಗ್ಸ್ಗೆ ನೀವು ಮಹತ್ವ ಕೊಡಲ್ಲ, ಬೇರೆ ಏನು ನೋಡಲ್ಲ, ಮೊಬೈಲ್ ಫೋನ್ನಲ್ಲಿ ಅದು ಇದು ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಲ್ಲ. ವಾಕ್ಯ ಪ್ರಾರ್ಥನೆ, ದೇವರ ಸ್ತುತಿ ಆರಾಧನೆ, ದೇವರ ಸಾನ್ನಿಧ್ಯ, ಇದೇ ಮಾಡ್ತಾನೆ ಇದ್ರೆ ಮನೆಯಲ್ಲಿ ಒಂದು ಡಿವೈಡ್ ಅಥವಾ ಡಿವಿಷನ್ ಖಂಡಿತ ಉಂಟಾಗುತ್ತೆ. ನೀವೇನು 24 ಗಂಟೆ ಬೈಬಲ್ ಓದ್ತೀರಾ? ನೀವೇನು 24 ಗಂಟೆ ಪ್ರಾರ್ಥನೆನೇ ಮಾಡ್ತೀರಾ? ಇದೆಲ್ಲ ಸರಿ ಇಲ್ಲ. ಸ್ವಲ್ಪ ಪ್ರಾರ್ಥನೆ ಓಕೆ, ಸ್ವಲ್ಪ ವಾಕ್ಯ ಓಕೆ. ಏನ್ ಅದಕ್ಕೆ ಮೈಂಡ್ ಕೊಟ್ಬಿಟ್ರೆ ಅಲ್ಲ, ಕೊಡ್ಲೇಬೇಕು ಅದಕ್ಕೆ ಮೈಂಡ್. ಪ್ರೈಸ್ ದಿ ಲಾರ್ಡ್. ಸೈತಾನ್ ಇವತ್ತು ಎಲ್ಲಿ ಕೈ ಹಾಕಿದಾನೆ ಅಂದ್ರೆ ಮೈಂಡ್ಗೆ ಕೈ ಹಾಕಿದಾನೆ. ನೋಡಿ ಎಷ್ಟು ವಂಚನೆ ಅಂದ್ರೆ, ನೋಡಿ, ಮಾರು ಹೋಗುವ ಹಾಗೆ ಮಾಡ್ತಾನೆ. ಮಾರು ಹೋಗುವಿಕೆ, ಇಹಲೋಕದ ಆಚಾರ ವಿಚಾರ ಮಾರು ಹೋಗ್ಬಿಡ್ತೀವಿ. ಮಾರು ಹೋಗೋದು ಗೊತ್ತೇ ಆಗಲ್ಲ. ಆಮೇಲೆ ತಿರುಗಿ ನೋಡಿದ್ರೆ ಇಷ್ಟೊಂದು ಮಾರು ಹೋದ್ನ ನಾನು, ಇಷ್ಟೊಂದು ವಂಚನೆಗೊಳಗಾದ್ನ, ಗೊತ್ತೇ ಆಗಲ್ಲ. ಇಹಲೋಕದ ಸಿಸ್ಟಮ್ ಆ ತರ ಇದೆ. ಇಹಲೋಕದ ಸಿಸ್ಟಮ್ ಅನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗ್ಬೇಕಂದ್ರೆ ಒಂದು ರೌಂಡ್ ನಾವ್ ಹಿಂಗ್ ಹೋಗಿ ಬಂದ್ರೆ ಸಾಕು, ಲೋಕದ ಸಿಸ್ಟಮ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಲೋಕದ ಸಿಸ್ಟಮ್ ತಿಂದು ಕುಡಿ ಮಜಾ ಮಾಡು, ತಲೆ ಒಡಿ, ಅವ್ರಿಗೆ ಮೋಸ ಮಾಡು, ಸುಳ್ಳು ಹೇಳು, ಕಳ್ತನ ಮಾಡು, ಮೋಸ ಮಾಡು. ಸುಳ್ಳು ಹೇಳಿಲ್ಲ ಅಂದ್ರೆ ಹೆಂಗ್ ಬದುಕಕ್ಕಾಗತ್ತೆ ಅಂತಾರೆ ಕೆಲವರು. ಸುಳ್ಳು ಹೇಳಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ಬದುಕ್ಬೇಕಂದ್ರೆ ಸುಳ್ಳು ಹೇಳ್ಬೇಕು, 2-3 ಸುಳ್ಳು ಹೇಳ್ಬೇಕು. ಮೋಸ ಮಾಡಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ಅದೆಂಗ್ ಬದುಕಕ್ಕಾಗತ್ತೆ? ನಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಪ್ರೀತಿಯ ಸಹೋದರ ಸಹೋದರಿ, ಎಷ್ಟು ಲೋಕದ ಸಿಸ್ಟಮ್ ಅನ್ನ ಅವನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂದ್ರೆ, ಈ ಕಂಟ್ರೋಲ್ ಮಾಡ್ತಾ ಇರೋದು ಒಂದು ಅಧಿಪತಿ, ಇಹಲೋಕದ ದೇವರು ಸೈತಾನ. ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ? 2 ಕೊರಿಂಥಿ 4ನೇ ಅಧ್ಯಾಯ 4ನೇ ವಾಕ್ಯ. ಇವರು ವಿಶ್ವಾಸಿಸುವುದಿಲ್ಲ, ಏಕೆಂದರೆ ಪೃಥ್ವಿಯ ಮಿಥ್ಯ ದೈವವು. ಯಾವ ದೈವ? ಪೃಥ್ವಿಯ ಮಿಥ್ಯ ದೈವ, ಈ ಲೋಕದ ಸುಳ್ಳು ದೇವರು ಇವರ ಮನಸ್ಸನ್ನು ಮಂಕಾಗಿಸಿದೆ. ಏನನ್ನ ಮಂಕ್ ಮಾಡಿದಾನೆ? ಮನಸ್ಸನ್ನ. ನೀವ್ ಎಷ್ಟೇ ಹೇಳಿ ಒಪ್ಕೊಳ್ಳೋದೇ ಇಲ್ಲ. ನಿಮ್ಗೆ ಅನುಭವ ಆಗಿದೆಯೋ ಇಲ್ವೋ? ನನಗಂತೂ ಆಗಿದೆ. ಎಷ್ಟೇ ಹೇಳಿದ್ರು ಅವ್ರು ಹಿಡ್ಕೊಂಡು ಕುತ್ಕೊಂಡಿರ್ತಾರೆ. ಇದೆ ಪ್ರಾರ್ಥನೆ ಅಂದ್ರೆ ಇದೆ, ವಾಕ್ಯ ಅಂದ್ರೆ ಇದೆ, ಹಿಂಗೆ ಹೋಗ್ಬೇಕು, ಇದೇ ಸರಿ, ದೇವರ ವಾಕ್ಯ ಹೇಳೋದೇ ಸರಿ. ಅದನ್ನ ಒಪ್ಕೊಳ್ಳೋಕೆ ನಾವು ಇದೇ ಸರಿ, ಇದೇ ಸತ್ಯ ಅಂತ ಹೇಳಕ್ ಹೋಗುವಾಗ ಒಪ್ಕೊಳ್ಳೋಕ್ ರೆಡಿನೇ ಇಲ್ಲ, ಆಪೋಸ್. ಯಾಕೆ ಅಂದ್ರೆ ಸಿಸ್ಟಮ್ ಅಲ್ಲಿದ್ದಾರೆ.
ಲೋಕದ ಸಿಸ್ಟಮ್ ಒಳಗಡೆ ಸಿಕ್ಕಾಕೊಂಡು ಆ ಸಿಸ್ಟಮ್ ಅಲ್ಲಿ ಒದ್ದಾಡ್ತಾ ಇದ್ದಾರೆ. 1 ಯೋಹಾನನ ಪತ್ರಿಕೆ ಓಪನ್ ಮಾಡೋಣ. 1 ಯೋಹಾನನ ಪತ್ರಿಕೆ, ಅದರಲ್ಲಿ ಯೋಹಾನರು ಕೂಡ ಹೇಳ್ತಾರೆ ಲೋಕದ ಸಿಸ್ಟಮ್ ಏನು ಅಂತ. ಓಕೆ, 1 ಯೋಹಾನ 2ನೇ ಅಧ್ಯಾಯ 16ನೇ ವಾಕ್ಯ. ಇದು ಲೋಕದ ಸಿಸ್ಟಮ್ ಅಥವಾ ಆರ್ಡರ್. ಇದನ್ನ ಕಂಟ್ರೋಲ್ ಮಾಡ್ತಾ ಇರೋದು ಇಹ ಲೋಕದ ಅಧಿಪತಿ ಸೈತಾನ. ಲೋಕ ಸಂಬಂಧವಾದ ದೈಹಿಕ ದುರಿಚ್ಛೆ, ಈ ದೇಹದ ದುರಿಚ್ಛೆ, ಒಳ್ಳೆ ಇಚ್ಛೆ ಅಲ್ಲ, ದುರಿಚ್ಛೆ, ಕಣ್ಣಿನ ಕಾಮುಕತೆ, ಐಶ್ವರ್ಯದ ಅಹಂಭಾವ, ಇಂಥವು ಪಿತನಿಂದ ಬಂದುವಲ್ಲ, ಇದು ಅಪ್ಪನಿಂದ ಬಂದಿದ್ದಲ್ಲ, ಲೋಕದಿಂದಲೇ ಬಂದುವು. ಇದು ಈ ಲೋಕದ ಇನ್ನೊಬ್ಬ ಸುಳ್ಳು ದೇವರು, ಮಿಥ್ಯ ದೈವ, ಸುಳ್ಳು ದೇವ ಸೈತಾನ, ಅವನಿಂದ ಬಂದಿದ್ದು. ಅವನಿದನ್ನ ಇಂಪ್ಲಿಮೆಂಟ್ ಮಾಡ್ತಾನೆ ಇದ್ದಾನೆ. ಲೋಕದ ಸಿಸ್ಟಮ್ ಅಲ್ಲಿ, ಲೋಕದ ಆರ್ಡರ್ ನಲ್ಲಿ ಇಂಪ್ಲಿಮೆಂಟ್ ಇದೆ. ಇವತ್ತು ಥಿಂಕ್ ಮಾಡಿ, ನಾನು ಲೋಕದ ಸಿಸ್ಟಮ್ ಅಲ್ಲಿ ಇದೀನಾ? ಲೋಕದ ಆರ್ಡರ್ ನಲ್ಲಿ ನಾನಿದ್ದೀನಾ? ನನ್ಗೆ ಥಿಂಕ್ ಮಾಡುವಾಗ ನಾನು ಇರೋದೇ ಲೋಕದ ಸಿಸ್ಟಮ್ ಅಲ್ಲಿ, ಲೋಕದ ಆರ್ಡರ್ ಅಲ್ಲಿ ಅನ್ಸ್ಬಿಡ್ತು. ವಾಕ್ಯದಲ್ಲಿ ಇದೀವಿ, ವಾಕ್ಯ ಗೊತ್ತು, ಪ್ರಾರ್ಥನೆ, ಧ್ಯಾನಕೂಟ, ಗ್ರೋತ್ ರಿಟ್ರೀಟ್ಸ್, ಫಾಸ್ಟಿಂಗ್ ಪ್ರೇಯರ್ ಎಲ್ಲ ಓಕೆ. ನನ್ನ ಮನಸ್ಸಿನಲ್ಲಿ ಯಾವ ಸಿಸ್ಟಮ್ ಇದೆ? ನನ್ನ ಮನಸ್ಸಿನಲ್ಲಿ ಯಾವ ಆರ್ಡರ್ ಇದೆ? ಲೋಕದ ಆರ್ಡರ್, ಲೋಕದ ಸಿಸ್ಟಮ್, ಯೂಸ್ಲೆಸ್, ಎಲ್ಲ ವ್ಯರ್ಥ. ದೇವರಿಗೆ ಮನಸ್ಸು ಬೇಕು, ಮೈಂಡ್ ಕೊಡಬೇಕು ನಾವು ದೇವರಿಗೆ ಸ್ವಲ್ಪ ಸಮಯ ಕೊಟ್ರೆ ಸಾಕಾಗೋದಿಲ್ಲ. ದೇವರಿಗೆ ನಮ್ಮ ಮನಸ್ಸು ಬೇಕು, ದೇವರಿಗೆ ನಮ್ಮ ಹಾರ್ಟ್ ಬೇಕು, ದೇವರಿಗೆ ನಮ್ಮ ಥಿಂಕಿಂಗ್ ಬೇಕು. ಆಲೋಚನೆ ಮಾಡ್ತೀವಲ್ವಾ, ಅದು ದೇವರಿಗೆ ಪೂರ್ತಿ ಬೇಕು. ಇವತ್ತು ಆ ಆಲೋಚನೆಯನ್ನ ನಾವು ಕೊಟ್ಟಿರೋದು ಲೋಕದ ಸಿಸ್ಟಮ್ಗೆ, ಲೋಕದ ಆರ್ಡರ್ಗೆ. ಅದ್ ಹೆಂಗೆ ಕಷ್ಟ ಅಲ್ವಾ? ಸಿಕ್ಕಾಪಟ್ಟೆ ಕಷ್ಟ. ಅದಕ್ಕೆ ಯೇಸು ಸ್ವಾಮಿ ಹೇಳೋದು, ಬಾರ್ನ್ ಅಗೇನ್ ಆದವನ್ ಮಾತ್ರ ಲೋಕನ್ ಜಯಿಸಕ್ಕಾಗೋದು ಅಂತ. ಪ್ರೈಸ್ ದಿ ಲಾರ್ಡ್. ಯಾಕೋಬನ ಇದೇ 1 ಯೋಹಾನನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ, ನಾವು 5ನೇ ಅಧ್ಯಾಯ ಅದರಲ್ಲಿ 4ನೇ ವಾಕ್ಯ. ದೇವರಿಂದ ಜನಿಸಿದ ಪ್ರತಿಯೊಬ್ಬನು, ದೇವರಿಂದ ಜನಿಸಿರ್ಬೇಕು ನಾವು ಫಸ್ಟ್. ಈ ಲೋಕದ ಸಿಸ್ಟಮ್ ಅನ್ನ, ಈ ಲೋಕದ ಆರ್ಡರ್ ಅನ್ನ ನನ್ನ ಮನಸ್ಸಿನಲ್ಲಿ ನಾನು ಜಯಿಸ್ಬೇಕಾದ್ರೆ ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಬಾರ್ನ್ ಅಗೇನ್ ಆಗದೆ ಇದ್ರೆ, ನಾನು ಖಂಡಿತ ಹೇಳ್ತೀನಿ, 100% ಹೇಳ್ತೀನಿ, ಸಾಧ್ಯನೇ ಇಲ್ಲ. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ಅಂದ್ರೆ ಜಯಿಸ್ತಾನೆ. ಲೋಕವನ್ನು ಜಯಿಸುವಂತದ್ದು ನಮ್ಮ ವಿಶ್ವಾಸವೇ. ಲೋಕನ ಜಯಿಸೋದು ನಮ್ಮ ವಿಶ್ವಾಸ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಫಾಸ್ಟಿಂಗ್ ಪ್ರೇಯರ್ ಯಾಕೆ ಬೇಕು ಅಂದ್ರೆ, ಈ ನನ್ನ ಮನಸ್ಸಿನಲ್ಲಿ ಇರುವಂತ ಈ ಲೋಕದ ಸಿಸ್ಟಮ್ ಅನ್ನ, ಆರ್ಡರ್ ಅನ್ನ ತೆಗೆದಾಕಿ ಅದನ್ನ ಜಯಿಸೋದಕ್ಕೆ ಫಾಸ್ಟಿಂಗ್ ಪ್ರೇಯರ್ ಬೇಕು. ಲೋಕದಲ್ಲಿ ಇದೀವಿ ನಾವು, ಕೇಡಿಗನ ವಶದಲ್ಲಿ ಇರುವಂತ ಲೋಕ. ಇದೇ ಯೋಹಾನನ ಶುಭ ಸಂದೇಶದಲ್ಲಿ ಅನ್ಕೊಳ್ತೀನಿ, ಅಥವಾ ಯಾಕೋಬದಲ್ಲಿ ಅನ್ಕೊಂತೀನಿ. ಏನಂತ ಇದೆ ಅಂದ್ರೆ, ಇಡೀ ಲೋಕ ಕೇಡಿಗನ ವಶದಲ್ಲಿದೆ ಅಂತ ಇದೆ. ಅದ್ಯಾವ ಲೋಕ? ಈ ಪ್ರಕೃತಿ ಅಲ್ಲ. ಸೈತಾನ ಕಂಟ್ರೋಲ್ ಮಾಡ್ತಾ ಇರೋದು ಈ ಪ್ರಕೃತಿಯನ್ನಲ್ಲ, ದೇವರೇ ಕಂಟ್ರೋಲ್ ಮಾಡ್ತಾ ಇರೋದು ಈ ಪ್ರಕೃತಿಯನ್ನ. ಸೈತಾನ ಕಂಟ್ರೋಲ್ ಮಾಡ್ತಾ ಇರೋದು ಮನುಷ್ಯರನ್ನ ಅಲ್ಲ, ಸೈತಾನ ಕಂಟ್ರೋಲ್ ಮಾಡ್ತಾ ಇರೋದು ಮನುಷ್ಯನ ಮೈಂಡ್ ಅನ್ನ. ಮನುಷ್ಯನ ಮೈಂಡ್ ಮೇಲೆ ಕೈ ಹಾಕಿದ್ದಾನೆ, ಮನಸ್ಸಿನ ಮೇಲೆ, ಸೋಲ್. ಮನಸ್ಸು ಹೋಯ್ತು ಅಂದ್ರೆ ಆತ್ಮನೂ ಹೋಯ್ತು, ಶರೀರನೂ ಹೋಯ್ತು, ಎಲ್ಲ ಹೋಯ್ತು. ಪ್ರಿಯರೇ, ಇವತ್ತು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಮನಸ್ಸು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಇಲ್ಲಿ ರೋಮನರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತಾ ಇದೆ, ಇಹ ಲೋಕದ ಆಚಾರ ವಿಚಾರಗಳಿಗೆ ನಿಮ್ಮ ಮನಸ್ಸನ್ನ ಕೊಡ್ಲೇಬೇಡಿ. ಕೆಲಸ ಮಾಡಬೇಡಿ ಈ ಲೋಕದಲ್ಲಿ ಅಂತ ಅಲ್ಲ. ನಾವು ಹೋಗಿ ಕೆಲಸ ಮಾಡಕ್ ಹೋಗುವಾಗ ಅಲ್ಲಿ ಯಾವ ಸಿಸ್ಟಮ್, ಅದು ಇದೇ ಸಿಸ್ಟಮ್. ಈ ಸಿಸ್ಟಮೇ ಇರೋದು ಎಲ್ಲಾ ಕಡೆ. ನೀವು ಎಲ್ಲಾ ಕಡೆ ನೋಡಿ, ಸ್ಕೂಲಲ್ಲಿ ನೋಡಿ, ಕಾಲೇಜಲ್ಲಿ ನೋಡಿ, ಕೆಲಸ ಮಾಡೋ ಜಾಗದಲ್ಲಿ ನೋಡಿ, ಎಲ್ಲಾ ಕಡೆ ನೋಡಿ, ಈ ಸಿಸ್ಟಮ್ ಇದ್ದೇ ಇದೆ. ಸಿಸ್ಟಮ್ ಏನು? ಕಣ್ಣಿನ ಕಾಮುಕತೆ ಇಲ್ವಾ? ದೇಹದ ದುರಿಚ್ಛೆ ಇಲ್ವಾ? ಐಶ್ವರ್ಯದ ಅಹಂಭಾವ ಇಲ್ಲ? ಇದೇ ಇರೋದು.
ಈ ಸಿಸ್ಟಮ್ಗೆ ನನ್ನ ಮೈಂಡ್ ಅನ್ನ ನಾನು ಕೊಡ್ಲೇಬಾರ್ದು. ಅದಕ್ಕೆ ಒಬ್ರು ಪಾಸ್ಟರ್ ಅವರು ಏನಂತ ಹೇಳ್ತಾರಂದ್ರೆ, ಯೂಸ್ ದ ವರ್ಲ್ಡ್ ಅಂಡ್ ಲವ್ ಗಾಡ್. ಲೋಕನ ಯೂಸ್ ಮಾಡ್ಕೊಳ್ಳಿ, ದೇವ್ರನ್ನ ಪ್ರೀತಿ ಮಾಡಿ. ಇವತ್ತು ನಾವು ಮಾಡ್ತಾ ಇರೋದೇನು ಅಂದ್ರೆ, ನಾವು ಅಂತ ಹೇಳಲ್ಲ, ನಾನಂತ ನನ್ಗೆ ತಗೊಂತೀನಿ, ನಾನ್ ಮಾಡ್ತಾ ಇರೋದೇನು ಅಂದ್ರೆ ದೇವ್ರನ್ನ ಯೂಸ್ ಮಾಡ್ಕೊಂಡು ಲೋಕನ್ ಲವ್ ಮಾಡ್ತಾ ಇದ್ದೀನಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಎಲ್ಲಿ ಇಷ್ಟ ಇಲ್ಲ ಅಂತ ಗೊತ್ತಾಗುತ್ತೆ ಅಂದ್ರೆ, ಯೇಸುಸ್ವಾಮಿ ಒಂದು ಪ್ರಾರ್ಥನೆ ಮಾಡ್ತಾರೆ ನೋಡಿ. ಯೇಸುಸ್ವಾಮಿ ಪ್ರಾರ್ಥನೆಯಲ್ಲಿ ಏನ್ ಗೊತ್ತಾ, ಯೇಸು ಸ್ವಾಮಿಯ ಪ್ರಾರ್ಥನೆಯಲ್ಲಿ ಇದಿದೆ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಲೆಕ್ಕ ಹಾಕೊಳ್ಳಿ. ನಮ್ಮ ಪ್ರಾರ್ಥನೆಯಲ್ಲಿ, ನಾವು ಮಾಡುವಂತ ಪ್ರಾರ್ಥನೆಯಲ್ಲಿ ಕೆಲವೊಂದು ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಅಂತೀವಿ. ಆದ್ರೆ ಯೇಸು ಸ್ವಾಮಿ ಮಾಡ್ತಾ ಇರುವಂತ ಪ್ರಾರ್ಥನೆಯಲ್ಲಿ ಯೇಸು ಹೇಳ್ತಾರೆ, ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯ 18ರಿಂದ ಇರುವಂತ ವಾಕ್ಯಗಳು, ಲೋಕವು ನಿಮ್ಮನ್ನು ದ್ವೇಷಿಸಿದರೆ, ಲೋಕವು ನಿಮ್ಮನ್ನ ದ್ವೇಷ ಮಾಡಿದ್ರೆ, ನನ್ನ ಮೇಲೆ ಅದಕ್ಕೆ ಮೊದಲೇ ದ್ವೇಷವಿತ್ತೆಂದು ನೆನಪಿನಲ್ಲಿಡಿ. ನೋಡಿ, ಸ್ವಲ್ಪ ಗಮನ ಕೊಡಿ. ಯೇಸು ಸ್ವಾಮಿ ಲೋಕದ ಸಿಸ್ಟಮ್ ಅನ್ನ ಬ್ರೇಕ್ ಮಾಡೋದಕ್ಕೆ ಬಂದ್ರು. ಆ ಸಿಸ್ಟಮ್ ಅವರನ್ನ ಆಪೋಸ್ ಮಾಡ್ತು. ಈ ಲೋಕಕ್ಕೆ ನಿಮ್ಮ ಮೇಲೆ ದ್ವೇಷ ಇದೆ ಅಂದ್ರೆ, ಮನುಷ್ಯರು ನಮ್ಮನ್ನ ದ್ವೇಷ ಮಾಡಲ್ಲ, ಸಿಸ್ಟಮ್ ನಮ್ಮನ್ನ ಆಪೋಸ್ ಮಾಡುತ್ತೆ, ಆರ್ಡರ್ ನಮ್ಮನ್ನ ಆಪೋಸ್ ಮಾಡುತ್ತೆ. ಆರ್ಡರ್ಸ್, ವರ್ಡ್ಲಿ ಆರ್ಡರ್ಸ್ ಆರ್ ಸಿಸ್ಟಮ್, ಲೋಕದ ರೀತಿ ನೀತಿ ನಮ್ಮನ್ನ ವಿರೋಧಿಸುತ್ತೆ. ನೀವು ಮಾಡೋದು ಸರಿ ಇಲ್ಲ, ನೀವು ಸ್ವಲ್ಪ ಓವರ್ ಸ್ಪಿರಿಚುವಲ್, ನೀವು ಸ್ವಲ್ಪ ಓವರ್ ಆಗಿ ಮಾಡ್ತೀರಾ, ಇದೆಲ್ಲ ಸರಿ ಇಲ್ಲ, ಇದೆಲ್ಲ ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಸಿಸ್ಟಮ್ ಒಳಗಡೆ ಇದ್ದೀವಿ, ಅದಕ್ಕೆ ಸರಿ ಇಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ನಮಗೆ ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೇವೆ, ನಮಗೆ ಊಟ ಬಟ್ಟೆ ಇದ್ರೆ ಅಷ್ಟೇ ಸಾಕು, ಹಣದ ವ್ಯಾಮೋಹವೇ ಎಲ್ಲ ಕೇಡಿಗೂ ಮೂಲ ಅಂತ. ಇವತ್ತು ಲೋಕದ ಸಿಸ್ಟಮ್ ಏನ್ ಹೇಳಿ? ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಚೆನ್ನಾಗಿ ಮನೆ ಕಟ್ಟಬೇಕು, ಚೆನ್ನಾಗಿ ಬದುಕಬೇಕು, ಸೂಪರ್ ಆಗಿರ್ಬೇಕು. ಲೋಕದ ಸಿಸ್ಟಮ್ ಇದು ಎಲ್ಲಾ ಕಡೆ ಇದೆ, ಎಲ್ಲಾ ಕಡೆ ಇದೆ. ಯೇಸು ಸ್ವಾಮಿ ಕಷ್ಟಪಟ್ಟಿದ್ದು ಈ ಸಿಸ್ಟಮ್ ತೆಗೆದಾಕೋದಕ್ಕಾಗಿಲ್ಲ ಯೇಸು ಸ್ವಾಮಿಗೆ. ಯಾಕೆ ಅಂದ್ರೆ ಮನಸ್ಸು ಕೊಟ್ಬಿಟ್ಟಿದ್ದಾರೆ ಆ ಸಿಸ್ಟಮ್ಗೆ. ದೇವರ ಸಿಸ್ಟಮ್ಗೆ ಮನ್ಸು ಕೊಡ್ಬೇಕಂದ್ರೆ ಮಗು ತರ ಆದ್ರೇನೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಅದೇ ಯೋಹಾನನ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಂದು ಪ್ರಾರ್ಥನೆ ಮಾಡ್ತಾರೆ. ಏನಂತ ಪ್ರಾರ್ಥನೆ ಮಾಡ್ತಾರಂದ್ರೆ, ಅಲ್ಲಿ 13ರಿಂದ ಇರುವಂತ ವಾಕ್ಯಗಳು. ಈಗ ನಾನು ನಿಮ್ಮ ಬಳಿಗೆ ಬರುತ್ತಿದ್ದೇನೆ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಪಿತನೇ ನಾನೀಗ ನಿಮ್ ಬಳಿಗೆ ಬರ್ತಾ ಇದ್ದೀನಿ. ನನ್ನ ಆನಂದವು ಅವರ ಹೃದಯದಲ್ಲಿ ತುಂಬಿ ತುಳುಕುವಂತೆ ಈ ಲೋಕದಲ್ಲಿರುವಾಗಲೇ ಇವುಗಳನ್ನು ಹೇಳುತ್ತಿದ್ದೇನೆ. ಇಲ್ಲಿ ಸತ್ಯವೇದದಲ್ಲಿ ಏನಂತ ಇದೆ ಅಂದ್ರೆ, ಈ ಲೋಕದಲ್ಲಿ ನಾನಿರುವಾಗಲೇ ನಾನು ಅವರಿಗೆ ನಿಮ್ಮ ವಾಕ್ಯ ಕೊಟ್ಟಿದ್ದೀನಿ ಅಂತ ಇದೆ. ಲೋಕನ್ ಜಯಿಸ್ಬೇಕಂದ್ರೆ ವಾಕ್ಯ ಬೇಕೇ ಬೇಕು. ನೋಡಿ, ಇಲ್ಲಿ ಈ ಲೋಕದಲ್ಲಿ ಇರುವಾಗಲೇ ಇವುಗಳನ್ನ ಹೇಳುತ್ತಿದ್ದೇನೆ. 14ನೇ ವಾಕ್ಯದಲ್ಲಿ ಇದೆ, ಅದು ನಿಮ್ಮ ಸಂದೇಶವನ್ನು ಇವರಿಗೆ ತಿಳಿಸಿದ್ದೇನೆ. ನಿಮ್ಮ ಸಂದೇಶವನ್ನ ಇವರಿಗೆ ತಿಳಿಸಿದ್ದೇನೆ. ನಾನು ಲೋಕಕ್ಕೆ ಸೇರಿದವನಲ್ಲ, ನಾನು ಲೋಕಕ್ಕೆ ಸೇರಿದವನಲ್ಲ, ಅಂತೆಯೇ ಇವರು ಲೋಕಕ್ಕೆ ಸೇರಿದವರಲ್ಲ, ಅಂತೆಯೇ ಇವರು ಲೋಕಕ್ಕೆ ಸೇರಿದವರಲ್ಲ. ಈ ಕಾರಣ ಲೋಕಕ್ಕೆ ಇವರ ಮೇಲೆ ದ್ವೇಷವಿದೆ. ಲೋಕದ ಸಿಸ್ಟಮ್ಗೆ, ಲೋಕದ ಆರ್ಡರ್ಗೆ ಇವರ ಮೇಲೆ ದ್ವೇಷನೇ ಇದೆ. ಇವರನ್ನು ಲೋಕದಿಂದ ತೆಗೆದು ಬಿಡಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತಿಲ್ಲ. ಇಲ್ಲಿ ಹೇಳ್ತಾ ಇರುವಂತ ಲೋಕ ಬೇರೆ, ಇವರನ್ನು ಲೋಕದಿಂದ ತೆಗೆದು ಬಿಡಬೇಕೆಂದು ನಾನು ಕೇಳ್ಕೊಳ್ತಾ ಇಲ್ಲ. ಅಂದ್ರೆ ಇಲ್ಲಿ ಹೇಳ್ತಾ ಇರುವ ಲೋಕ ಯಾವ್ದು ಗೊತ್ತಾ? ಈ ಪ್ರಕೃತಿ, ಪರಿಸರ, ನೇಚರ್, ಇದ್ರಿಂದ ನೀವು ತೆಗೆದುಬಿಡಿ ಅಂತ ಕೇಳ್ಕೊಂತಾ ಇಲ್ಲ. ಆದರೆ ಕೇಡಿಗನಿಂದ ಇವರನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಯೇಸುಸ್ವಾಮಿ ಅದಕ್ಕೆ ಹೇಳಿದ್ದು, ಲೋಕದ ಅಂತ್ಯದವರೆಗೂ ನಾನು ನಿಮ್ ಜೊತೆ ಇರ್ತೀನಿ. ಯಾಕೆ ಅಂದ್ರೆ ಕೇಡಿಗನು ಇದ್ದಾನೆ, ಕೇಡಿಗ ಈ ಲೋಕದಲ್ಲಿ ಇದ್ದಾನೆ, ಆದ್ರೆ ಯೇಸುನು ಈ ಲೋಕದಲ್ಲಿ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಲೋಕ ಕೇಡಿಗನ ವಶದಲ್ಲಿದೆ, ಆದ್ರೆ ನಾನು ಕೇಡಿಗನ ವಶದಲ್ಲಿ ಇಲ್ಲ ಎಂಬ ಸತ್ಯ ನಮಗೆ ಅರ್ಥ ಆಗ್ಬೇಕು. ಪ್ರೈಸ್ ದಿ ಲಾರ್ಡ್. ಲೋಕದ ಸಿಸ್ಟಮ್ ಅಥವಾ ಲೋಕದ ಆರ್ಡರ್ನ ಸೈತಾನ ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಆದ್ರೆ ನನ್ನ ಮೈಂಡ್ ಲೋಕದ ಸಿಸ್ಟಮ್ಗೆ, ಆರ್ಡರ್ಗೆ ನಾನು ಕೊಡಲ್ಲ. ಯಾಕೆ ಅಂದ್ರೆ
ನಾನು ಈ ಲೋಕದ ಸಿಸ್ಟಮ್ಗೆ, ಆರ್ಡರ್ಗೆ ಸೇರಿದವನಲ್ಲ. ನಾನು ಸೇರಿರೋದು ಪರಲೋಕಕ್ಕೆ. ನನ್ನ ಐಡೆಂಟಿಟಿ ಇರೋದು ಸ್ವರ್ಗದಲ್ಲಿ. ನನ್ನ ತಂದೆ ದೇವರು ಅವರಿಗೆ, ಅವರ ಸಿಸ್ಟಮ್ಗೆ, ಅವರ ಸ್ಟ್ಯಾಂಡರ್ಡ್ಗೆ, ಅವರ ವಾಕ್ಯಕ್ಕೆ ನನ್ನ ಮನಸ್ಸನ್ನು ಕೊಡ್ತೀನಿ. ಅವಾಗ ನಾನು ಏನಾಗ್ತೀನಿ ಅಂದ್ರೆ, ರೋಮನರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತೆ, ನೀವು ಯಾವಾಗ ಮನಸ್ಸನ್ನ ದೇವರ ವಾಕ್ಯಕ್ಕೆ, ದೇವರ ಸಿಸ್ಟಮ್ಗೆ, ದೇವರ ಆರ್ಡರ್ಗೆ ಕೊಡ್ತೀವೋ ಆಗ ಏನಾಗುತ್ತೆ ಅಂದ್ರೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿ. ನೂತನ ಜೀವಿ ಆಗ್ತೀವಿ ನಾವಾಗ. ಇಲ್ಲಿ ಇನ್ನೊಂದು ಇಂಗ್ಲಿಷ್ ನಲ್ಲಿ ಚೆನ್ನಾಗಿದೆ, ನಾವು ಯಾವಾಗ ನಮ್ಮ ಮನಸ್ಸನ್ನ ಲೋಕಕ್ಕೆ ಕನ್ಫರ್ಮ್ ಮಾಡೋದಿಲ್ವೋ, ಆ ಲೋಕದ ಏನು ಸಿಸ್ಟಮ್ಗೆ, ಆರ್ಡರ್ಗೆ, ಕನ್ಫರ್ಮೇಶನ್ಗೆ ನಮ್ಮ ಮನಸ್ಸನ್ನು ಬಿಟ್ಕೊಡೋದಿಲ್ವೋ, ನಾವು ಟ್ರಾನ್ಸ್ಫಾರ್ಮ್ ಆಗ್ತೀವಿ. ಯಾವ ರೀತಿ ಅಥವಾ ಯಾವ ಒಂದು ಇದಕ್ಕೆ ಟ್ರಾನ್ಸ್ಫಾರ್ಮ್ ಆಗ್ತೀವಿ ಅಂದ್ರೆ ಯೇಸುವಿನ ಅನುರೂಪಕ್ಕೆ ಟ್ರಾನ್ಸ್ಫಾರ್ಮ್ ಆಗ್ತೀವಿ. ಇವತ್ತು ಯಾಕೆ ಯೇಸು ತರ ಹಾಕಾಗ್ತಾ ಇಲ್ಲ ಅಂದ್ರೆ, ಮನಸ್ಸು ಕೊಟ್ಟಿರೋದು ಲೋಕದ ಸಿಸ್ಟಮ್ಗೆ, ಲೋಕದ ಆರ್ಡರ್ಗೆ. ಯೇಸು ತರ ಎಲ್ಲ ಆಗ್ತೀವಿ? 100% ಆಗಲ್ಲ. ಯೇಸು ತರ ಆಗ್ಬೇಕಂದ್ರೆ ನನ್ನ ಮನಸ್ಸನ್ನ ಅಥವಾ ನನ್ನ ಹೃದಯವನ್ನ ನಾನು ಕೊಡಬೇಕಾಗಿರೋದು ದೇವರ ಸಿಸ್ಟಮ್ಗೆ, ದೇವರ ವಾಕ್ಯಕ್ಕೆ, ದೇವರ ಒಂದು ಆರ್ಡರ್ಗೆ ಅಥವಾ ಪರಿಶುದ್ಧಾತ್ಮನಿಗೆ ನಾನು ಕೊಟ್ರೆ ಮಾತ್ರನೇ ನನ್ನನ್ನು ಅವ್ರು ಟ್ರಾನ್ಸ್ಫಾರ್ಮ್ ಮಾಡ್ತಾರೆ. ಯಾವ ತರ ಅಂದ್ರೆ ಯೇಸು ತರ. ವಿತೌಟ್ ನಾನು ಮೈಂಡ್ ಅನ್ನು ಕೊಡದೇ ಇದ್ರೆ ದೇರ್ ಇಸ್ ನೋ ಟ್ರಾನ್ಸ್ಫಾರ್ಮೇಶನ್ ಇಲ್ಲ. ರಿನ್ಯೂವಲ್ ಇಲ್ಲದೆ ಟ್ರಾನ್ಸ್ಫಾರ್ಮೇಶನ್ ಇಲ್ಲ. ಅಲ್ಲಿ ಇಂಗ್ಲಿಷ್ ನಲ್ಲಿ ಇದೆ, ರಿನ್ಯೂ ಮಾಡಿ ಅಂದ್ರೆ ನಾನ್ ರಿನ್ಯೂ ಮಾಡಕ್ ಆಗಲ್ಲ. ಮನಸ್ಸನ್ನ ನಾನಂತೂ ನವೀಕರಣ ಮಾಡಕ್ ಸಾಧ್ಯನೇ ಇಲ್ಲ. ನವೀಕರಣ ಮಾಡ್ತಾರೆ ಒಬ್ರು, ಅವರೇ ಪರಿಶುದ್ಧಾತ್ಮರು. ಅವ್ರು ನನ್ನ ಒಳಗಡೆ ಇದ್ದಾರೆ, ಅವ್ರು ನವೀಕರಣ ಮಾಡ್ತಾರೆ. ನೋಡಿ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ದೇವ್ರು ನಮಗೆ. ನವೀಕರಣನೂ ನಾನೇ ಮಾಡ್ತೀನಿ, ರಕ್ಷಣೆನೂ ನಾನೇ ಮಾಡಿದೆ, ಪವಿತ್ರೀಕರಣದಲ್ಲೂ ನಾನೇ ನಿನಗೆ ಸಹಾಯ ಮಾಡ್ತಾ ಇದ್ದೀನಿ, ನವೀಕರಣನೂ ನಾನೇ ಮಾಡ್ತೀನಿ ನಿನ್ ಮನ್ಸಲ್ಲಿ. ನೀನ್ ಏನ್ ಮಾಡ್ಬೇಕು, ನಿನ್ ಕೆಲ್ಸ ಏನು? ಕೊಡು, ಮನ್ಸ್ ಕೊಡು. ಕೊಡದೆ ರಿನಿವಲ್ ಎಲ್ಲಿ ಮಾಡ್ತಾರೆ? ಈಗ ನೋಡಿ, ಈ ಕಬ್ಬನ್ನ ಜ್ಯೂಸ್ ಕುಡ್ದಿದೀವಲ್ವ ನಾವೆಲ್ಲರೂ. ಕಬ್ಬು ತನ್ನನ್ನ ಆ ಮಿಷಿನ್ ಒಳಗಡೆ ಕೊಡದೇ ಇದ್ರೆ ಜ್ಯೂಸ್ ಎಲ್ಲಿ ಬರುತ್ತೆ? ಕಬ್ಬು ಚೆನ್ನಾಗಿದೆ, ಕೆಂಪಗಿದೆ, ರಸ ಏನೋ ಫುಲ್ಲು ಎಲ್ಲ ಜ್ಯೂಸಿ ಆಗಿದೆ, ಅಂದ್ರೆ ತುಂಬಾ ರಸ ಇದೆ ಇದ್ರಲ್ಲಿ ಅಂತ ಹೇಳ್ಕೊಂಡು ಚೆನ್ನಾಗಿರೋ ಕಬ್ಬನ್ನ ಹಂಗೆ ಇಟ್ಕೊಂಡ್ರೆ ರಸ ಬರಲ್ಲ, ಜ್ಯೂಸ್ ಬರಲ್ಲ. ಮಿಷಿನ್ ಒಳಗಡೆ ಕೊಡ್ಬೇಕು, ಕಬ್ಬು ಬಿಟ್ಕೊಡ್ಬೇಕು ಜಜ್ಜೋಕೆ. ನಮ್ಮ ಮನ್ಸನ್ನ ಪವಿತ್ರಾತ್ಮರಿಗೆ ಬಿಟ್ಕೊಟ್ರೆ ಜಜ್ಜುತ್ತಾರ ಅವರು. ಯಾವ ತರ ಜಜ್ಜುತ್ತಾರೆ ಅಂದ್ರೆ, ಜಜ್ಜಿ ಜೀಸಸ್ ಶೇಪ್ ಬರೋ ತರ ನಮ್ಮ ಮನ್ಸಲ್ಲಿ ನಾನು ಹೇಳ್ತಾ ಇರೋದು, ಜೀಸಸ್ ಶೇಪ್ ಬರೋವರೆಗೂ ಬಿಡಲ್ಲ ಅವರು. ಪ್ರೇರಿ, ಇವತ್ತು ನಮ್ಗೆ ಕಷ್ಟ ಏನ್ ಗೊತ್ತಾ? ಇದೆ, ಪ್ರಾರ್ಥನೆ ಮಾಡ್ಬಿಡ್ತೀವಿ ನಾವು, ಉಪವಾಸ ಮಾಡ್ತೀವಿ, ದಾನ ಧರ್ಮ ಮಾಡ್ತೀವಿ, ಪ್ರೈಸ್ ಅಂಡ್ ವರ್ಷಿಪ್ ಮಾಡ್ತೀವಿ, ಟಾಕ್ ಕೊಡ್ತೀವಿ, ಇದೆಲ್ಲ ಈಸಿ. ಮೈಂಡ್ ಕೊಡೋದು ಕಷ್ಟ. ಒಂದು 1 ಅವರ್ ನಾವು ಮೈಂಡ್ ಪವಿತ್ರಾತ್ಮರಿಗೆ ಪೂರ್ತಿ ಕೊಡಕ್ಕಾಗತ್ತಾ ಕೇಳಿದ್ರೆ ನಾನು 100% ಹೇಳ್ತೀನಿ, ಕೊಡಕ್ಕಾಗಲ್ಲ. 108 ಆಲೋಚನೆ ಬಂದಿರುತ್ತೆ. ಪವಿತ್ರಾತ್ಮರಿಗೆ 1 ಅವರ್ ಕೊಡೋಕೆ ಆಗ್ತಾ ಇಲ್ಲ ಅಂದ್ರೆ ಎಷ್ಟು ಮೈಂಡ್ ಅನ್ನ ನಾವು ಲೋಕದ ಸಿಸ್ಟಮ್ಗೆ, ವರ್ಲ್ಡ್ಲಿ ಆರ್ಡರ್ಸ್ಗೆ ಕೊಟ್ಬಿಟ್ಟಿದ್ದೀವಿ. ಯೇಸು ಹೇಳ್ತಾರೆ, ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗ್ಬಿಟ್ಟಿದ್ದೀರಲ್ಲ, ಮಾನಸಾಂತರ ಪಡಿ, ರಿನ್ಯೂ ಮಾಡಿ ಬನ್ನಿ, ನೂತನ ಜೀವಿಗಳಾಗಿ ಯೇಸು ಆಗ್ತೀರಾ. ಯೇಸು ಆದ್ಮೇಲೆ ನೋಡಿ ಎಷ್ಟು ಅದ್ಭುತಕರವಾಗಿದೆ ಅಂದ್ರೆ ವಾಕ್ಯ. ದೇವ್ರ ಚಿತ್ತ ಯಾರಿಗೆ ಗೊತ್ತು? ಯೇಸು ಗೊತ್ತು. ನಾನು ಯೇಸು ಆಗಿಲ್ಲ ಅಂದ್ರೆ ದೇವ್ರ ಚಿತ್ತ ನನಗೆ ಗೊತ್ತೇ ಆಗಲ್ಲ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ನೀನ್ ಯೇಸು ಆಗ್ತೀಯಾ, ಆಮೇಲೆನೆ ಯಾವುದು ಉತ್ತಮವಾದದ್ದು, ಯಾವುದು ಉನ್ನತವಾದದ್ದು, ಯಾವುದು ಉತ್ಕೃಷ್ಟವಾದದ್ದು ಅಂತ ಗೊತ್ತಾಗೋದು ಆಮೇಲೆ. ಯಾವಾಗ? ನಾನು ಯೇಸು ಆದ್ಮೇಲೆನೆ ಗೊತ್ತಾಗೋದು ದೇವ್ರ ಚಿತ್ತ ಏನು. ಯೇಸುಗ್ ಮಾತ್ರನೇ ಗೊತ್ತು ಅಪ್ಪನ ಚಿತ್ತ ಏನು. ನನಗ್ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ ದೇವ್ರ ಚಿತ್ತ ಗೊತ್ತಾಗ್ಬೇಕಂದ್ರೆ ನಾನು ಯೇಸು ಆಗ್ಬೇಕು. ಯೇಸು ಆಗಿಲ್ಲ ಅಂದ್ರೆ ದೇವ್ರ ಚಿತ್ತ ಗೊತ್ತಾಗಲ್ಲ. ಯೇಸು ಏನ್ ಮಾಡಿದ್ರು? ಅಪ್ಪನ ಚಿತ್ತಾನೇ ನೆರವೇರಿಸಿ. ಯೇಸು ಹೇಳ್ತಾರೆ, ನಾನ್ ಬಂದಿದ್ದು ನನ್ನ ಚಿತ್ತ ನೆರವೇರ್ಸಕಲ್ಲ, ಅಪ್ಪನ ಚಿತ್ತ ನೆರವೇರ್ಸಕ್ಕೆ. ಅಪ್ಪನ ಚಿತ್ತ ನನಗೆಲ್ಲ ಗೊತ್ತು, ಅಪ್ಪ ಏನ್ ಹೇಳ್ತಾರೋ ಅದನ್ನೇ ಮಾಡ್ತೀನಿ. ಇವತ್ತು ನಾನು ಅಪ್ಪ ಏನ್ ಹೇಳ್ತಾರೋ ಅದನ್ನೇ ಮಾಡ್ಬೇಕಂದ್ರೆ ನಾನು ಯೇಸು ಆಗ್ಬೇಕು.
ಎಲ್ಲಿ ಹೇಳ್ತಾ ಇರೋದು ಯೇಸು ಆತ್ಮದಲ್ಲಿ ನಾನು ಯೇಸು ಆಗಿದ್ದೀನಿ? ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಮನಸ್ಸಿನಲ್ಲಿ, ಸೋಲ್. ಯಾರೋ ಒಬ್ರು ವಾಟ್ಸಪ್ ಅಲ್ಲಿ ಒಂದು ಪೋಸ್ಟರ್ ಹಾಕಿದ್ರು, ಸೋಲ್ ಅಂತ ಹಾಕ್ಬಿಟ್ಟು ಸೈತಾನ ಒಂದ್ ಕಡೆ ಎಳಿತಾ ಇದ್ದಾನೆ, ಅದನ್ನ ಯೇಸು ಸ್ವಾಮಿ ಒಂದ್ ಕಡೆ ಎಳಿತಾ ಇದ್ದಾರೆ. ಇದೇ ಒದ್ದಾಟ. ಸೈತಾನ ಲೋಕದ ಸಿಸ್ಟಮ್ ಹೇಳ್ಕೊಂಡು ಹೋಗ್ತಾನೆ. ಲೋಕದ ಸಿಸ್ಟಮ್ ಏನಿದೆ ಕೇಳಿದ್ರೆ ಪಾಪನೇ ಇರೋದು. ಲೋಕದ ಸಿಸ್ಟಮ್ ಅಲ್ಲಿ ಪರಿಶುದ್ಧತೆ ಇಲ್ಲ ಇಲ್ಲ ಇಲ್ಲ. ಆದ್ರೆ ದೇವರ ಸಿಸ್ಟಮ್ ಅಲ್ಲಿ ಇರೋದು ಪರಿಶುದ್ಧತೆ ಮಾತ್ರ. ದೇವರ ಸಿಸ್ಟಮ್ ಅಲ್ಲಿ ಇರೋದು ಪ್ರೀತಿ ಮಾತ್ರ. ಲೋಕದ ಸಿಸ್ಟಮ್ ಅಲ್ಲಿ ಇರೋದು ದ್ವೇಷ ಮಾತ್ರ. ಅವನು ಹೊಡಿತಾನ, ನೀನೊಂದ್ ಎರಡು ಹೊಡಿ. ಅವನು ಬೈತಾನ, ನೀನು ಬೈ. ಅವನು ಏನ್ ಮಾಡ್ತಾನೆ, ದೂಷಣೆ ಮಾಡ್ತಾನ, ನೀನು ಮಾಡು. ಯೇಸು ಹೇಳ್ತಾರೆ, ಹೊಡಿತಾನ ಹೊಡ್ಸ್ಕೋ, ಬೈತಾನ ಬೈಸ್ಕೋ. ಇದು ದೇವರ ಸಿಸ್ಟಮ್. ಇದಕ್ಕೆ ನಮ್ಮ ಮನ್ಸು ಕೊಡೋಕೆ ನಾವು ರೆಡಿನೇ ಇಲ್ಲ. ಇವತ್ತು ನಾವು ನಿಜ, ನಾನು ಯೋಚನೆ ಮಾಡುವಾಗ ನಾನಂತೂ ಈ ಲೋಕದ ಸಿಸ್ಟಮ್ ಅಲ್ಲೇ ಇದ್ದೀನಿ, ಈ ಲೋಕದ ಆರ್ಡರ್ ಅಲ್ಲೇ ಇದ್ದೀನಿ. ನಾನು ಏನ್ ಸುಮ್ಮನೆ ಅಲ್ಲೇಲೂಯಾ ಯೇಸುವೆ ಪರಲೋಕದಲ್ಲಿರುವ ತಂದೆ ಅಂತ ಹೇಳ್ತಾ ಇದ್ದೀನಿ. ನಾನಿರೋದು ಈ ಲೋಕದ ಸಿಸ್ಟಮ್ ಅಲ್ಲಿ. ಅದು ಯಾವ ರೀತಿ ಇರುತ್ತೆ ಅಂದ್ರೆ, ಮನಸ್ಸು ಈ ಲೋಕ, ಆತ್ಮ ಪರಲೋಕ, ಶರೀರ ಯಾವ ಲೋಕನೋ ಗೊತ್ತಿಲ್ಲ ನನಗೆ. ದೇಹ, ಪ್ರಾಣ, ಆತ್ಮ ಮೂರು ಕೂಡ ಪರಲೋಕಕ್ಕೆ ಸೇರುವಂತದ್ದು, ಸೇರಲ್ಪಡಬೇಕು. ಅದು ಬಾಡಿ, ಸೋಲ್, ಸ್ಪಿರಿಟ್. ಆತ್ಮ ಸೇವ್ ಆಯ್ತು, ಮನಸ್ಸು ಸೇವ್ ಆಗ್ತಾನೆ ಇದೆ, ಶರೀರ ಸೇವ್ ಆಗುತ್ತೆ. ಮನಸ್ಸಿಗೆ ಸ್ವಲ್ಪ ಬಿಟ್ಕೊಡ್ಬೇಕು, ಈಗ ಕೊಟ್ಬಿಡ್ಬೇಕು ಮನ್ಸನ್ನ, ಪೂರ್ತಿಯಾಗಿ ಕೊಟ್ಬಿಡ್ಬೇಕು. ಅದೇ ಯೇಸು ಕೇಳೋದು ಇಷ್ಟೇ, ಮನ್ಸು ಕೊಟ್ಬಿಡು. ಮನ್ಸು ಕೊಟ್ಬಿಟ್ರೆ ನನಗ್ ಗೊತ್ತು ಆಮೇಲೆ ನೀನ್ ಏನು ಆಟ ಆಡಕ್ ಆಗಲ್ಲ ಅಂತ. ಯೇಸು ಸ್ವಾಮಿ ಗೊತ್ತು, ನೀನ್ ಮನ್ಸು ಕೊಟ್ಬಿಟ್ರೆ ನೀನ್ ಏನು ಆಟ ಆಡಕ್ ಆಗಲ್ಲ, ನನ್ನ ಕೈಲೈತೆ ಎಲ್ಲ ಕಂಟ್ರೋಲ್. ಇವತ್ತು ನಾವು ಮನ್ಸೇ ಕೊಟ್ಟಿಲ್ಲ, ಹೆಂಗ್ ಬೇಕಾದ್ರೂ ಬದುಕಕ್ಕೆ ನಮ್ಗೆ ಆಗ್ತಾ ಇದೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಲೋಕ ಕೇಡಿಗನ ವಶದಲ್ಲಿದೆ. ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗ್ಬೇಡಿ ಅಂತ ಯೇಸು ಕರಿತಾ ಇದ್ದಾರೆ. ಮಾನಸಾಂತರ ಪಡಿ ಅಂತ ಕರಿತಾ ಇದ್ದಾರೆ. ಮಾನಸಾಂತರ ಅಂದ್ರೆ ಅಳೋದಲ್ಲ, ಎದೆ ಬಡ್ಕೊಳ್ಳೋದಲ್ಲ, ಕಣ್ಣೀರ್ ಸುರ್ಸೋದಲ್ಲ, ಅಡ್ಡ ಬೀಳೋದಲ್ಲ. ಮಾನಸಾಂತರ ಅಂದ್ರೆ ನನ್ನ ಮನಸ್ಸನ್ನ ದೇವರ ಸಿಸ್ಟಮ್ಗೆ, ದೇವರ ಆರ್ಡರ್ಗೆ, ದೇವರ ವಾಕ್ಯಕ್ಕೆ ಕೊಡೋದು. ಆವಾಗ ಮಾನಸಾಂತರ ಆಗುತ್ತೆ. ಚೇಂಜ್ ಆಫ್ ಮೈಂಡ್, ಚೇಂಜ್ ಆಫ್ ವೇ, ಚೇಂಜ್ ಆಫ್ ರೂಟ್ ಆಗುತ್ತೆ. ಆವಾಗ ನಾನು ಯೇಸು ತರ ಆಗ್ತೀನಿ. ಯಾವಾಗ ನಾನು ಯೇಸು ತರ ಆಗ್ತೀನೋ ತಂದೆ ದೇವರ ಚಿತ್ತ ಗೊತ್ತಾಗುತ್ತೆ, ತಂದೆ ದೇವರ ಆಸೆ ಗೊತ್ತಾಗುತ್ತೆ, ಉತ್ತಮವಾದದ್ದು ಗೊತ್ತಾಗುತ್ತೆ, ಉತ್ಕೃಷ್ಟವಾದದ್ದು ಗೊತ್ತಾಗುತ್ತೆ. ಆಗ ತಂದೆ ದೇವರನ್ನ ಮೆಚ್ಚಿಸುತ್ತಾ, ಅವರ ಚಿತ್ತವನ್ನ ಪೂರೈಸುತ್ತಾ, ಅವರ ಮಹಿಮೆಗೋಸ್ಕರ ಯೇಸು ಯಾವ ರೀತಿ ಬದುಕಿದ್ರೋ ಅದೇ ರೀತಿ ನಾನು ಕೂಡ ಒಂದು ಯೇಸು ಆಗಿ ಈ ಲೋಕದಲ್ಲಿ ಬದುಕಕ್ಕಾಗತ್ತೆ. ಆದ್ರಿಂದ ಇವತ್ತು ನಾವು ಕಣ್ಣುಗಳನ್ನು ಮುಚ್ಚಿ ನಮ್ಮ ಮನಸ್ಸನ್ನ ದೇವರ ಸಿಸ್ಟಮ್ಗೆ ಕೊಡೋಣ, ಪ್ರಾರ್ಥಿಸೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಪರಿಶುದ್ಧಾತ್ಮರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು.
ಮತ್ತೊಮ್ಮೆ ಕ್ರೈಸ್ಟ್ ಸೆಂಟರ್ಡ್ ಆಗಿರಲು, ಯೇಸು ಕ್ರಿಸ್ತರನ್ನು ಗುರಿಯಾಗಿಟ್ಟುಕೊಂಡು ಓಡಲು, ಅವರ ಆಲೋಚನೆಗಳನ್ನು ಅವರಲ್ಲಿ ಒಂದಾಗುತ್ತಾ ಅವರ ಯೋಜನೆಗಳನ್ನು, ಅವರ ನಿರ್ಧಾರಗಳನ್ನು ಈ ಜೀವನದಲ್ಲಿ ಅಳವಡಿಸಿ ಜೀವಿಸಲು ಇವತ್ತು ನಮಗೆ ಬಲ ಬೇಕು, ಶಕ್ತಿ ಬೇಕು. ಒಂದು ಮಾರ್ಗ ಪ್ರಿಯರೇ, ಯೇಸು ಪ್ರಭು ನಮಗೆ ಕಲಿಸಿಕೊಟ್ಟ ಒಂದೇ ಒಂದು ಮಾರ್ಗ, ಅವರೇ ಆ ಶಿಲುಬೆಯ ಮರಣದ ಪರ್ಯಂತ ತಗ್ಗಿಸಿಕೊಂಡರು, ದೀನರಾದರು, ತಮ್ಮನ್ನೇ ಇಲ್ಲವಾಗಿಸಿದ್ರು. ಇವತ್ತು ನಾವು ಇಲ್ಲವಾಗಲು ಖಂಡಿತ ಅವರು ಹೆಚ್ಚಳವಾಗುತ್ತಾರೆ ನಮ್ಮಲ್ಲಿ, ಅವರು ನಮ್ಮಲ್ಲಿ ಕಾಣಲ್ಪಡುತ್ತಾರೆ, ಆ ಸತ್ಫಲಗಳು ಕಾಣಲ್ಪಡುತ್ತವೆ. Holy Spirit, we thank you. Hallelujah, hallelujah. Thank you, Lord. 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 ಪ್ರಿಯರೇ, ಕೊಲೊಸ್ಸೆದವರಿಗೆ ಬರೆದ 1ನೇ ಅಧ್ಯಾಯದಲ್ಲಿ 15ರಿಂದ ವಾಕ್ಯಗಳಲ್ಲಿ ನಾವು ಓದೋದಾದ್ರೆ, ನಿಮ್ಮ ಬೈಬಲ್ ತೆಗೆಯಿರಿ, ಕ್ರಿಸ್ತ ಯೇಸುವಿಗೆ ಸ್ತುತಿಗೀತೆ. ದೇವರ ವಾಕ್ಯದ ಮುಖಾಂತರ ನಾವು ದೇವರನ್ನು ಸ್ತುತಿಸೋಣ. ಕ್ರಿಸ್ತ ಯೇಸುವಿಗೆ ಸ್ತುತಿಗೀತೆ. ಸಂತ ಪೌಲರು ಈ ಒಂದು ಕೊಲೊಸ್ಸೆದವರಿಗೆ, ಆ ಜನರಿಗೆ ಬರೀತಾರೆ, ನಾವು ಕ್ರಿಸ್ತ ಯೇಸುವಿಗೆ ಅವರು ಯಾರಾಗಿದ್ದಾರೋ ಅವರನ್ನು ಯಾವಾಗಲೂ ಸ್ತುತಿಸಬೇಕೆಂಬುದಾಗಿ. ಈ ಸಮಯದಲ್ಲಿ ಇದೇ ಸಾಲುಗಳನ್ನು ನಾವು ಕೂಡ ಧ್ಯಾನಿಸೋಣ, ಧ್ಯಾನಿಸುತ್ತಾ ಅವರನ್ನು ಸ್ತುತಿಸೋಣ. ನಾವೆಲ್ಲರೂ ನಮ್ಮ ಬೈಬಲ್ಗಳನ್ನು ತೆರೆದು ನಿಧಾನವಾಗಿ ಅರ್ಥೈಸಿಕೊಂಡು ಈ ವಾಕ್ಯಗಳನ್ನು ಓದೋಣ. ಅದೃಶ್ಯ ದೇವನ ಸದೃಶ್ಯ ರೂಪನು ಕ್ರಿಸ್ತ, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನಾತ. ಇರಲಿ ಇಹದಲ್ಲಿ ಇರಲಿ ಪರದಲ್ಲಿ, ಅಶರೀರ ಒಡೆಯರಾಗಲಿ ಒಡೆತನವಾಗಲಿ ಅಧಿಕಾರಿಗಳಾಗಲಿ ಆಧಿಪತ್ಯವಾಗಿರಲಿ, ಆದುದೆಲ್ಲವೂ ಆತನಲ್ಲಿ, ಆತನಿಂದ, ಆತನಿಗಾಗಿ. ಎಲ್ಲಕ್ಕೂ ಮೊದಲೇ ಇರುವನಾತ, ಸಮಸ್ತಕ್ಕೂ ಆಧಾರಭೂತ. ಸಭೆಯೆಂಬ ಶರೀರಕ್ಕೆ ಶಿರಸ್ಸಾತ, ಆದಿ ಸಂಭೂತ, ಆಗಲೆಲ್ಲದರಲ್ಲೂ ಅಗ್ರಸ್ತ. ಸತ್ತವರಿಂದ ಮೊದಲೆದ್ದು ಬಂದನಾತ, ಆ ಸುತನಲ್ಲೇ ಇರಿಸಲು ನಿರ್ಧರಿಸಿದನು ಪಿತದೇವ ತನ್ನ ಸರ್ವ ಸಂಪೂರ್ಣತೆಯನ್ನು. ಶಿಲುಬೆಯಿಂದಾತ ಹರಿಸಿದ ರಘುತದಿಂದ ಆಗುತ್ತಲಿದೆ ಶಾಂತಿ ಸಮಾಧಾನ. ನಡೆದಿದೆ ದೇವರೊಡನೆ ಸಂಧಾನ, ಇಹಪರಗಳೆಲ್ಲಕ್ಕೂ ಆತನ ಮುಖೇನ. ಮತ್ತೊಮ್ಮೆ ಕಣ್ಣು ಮುಚ್ಚಿ ನಾವೆಲ್ಲರೂ ಓದಿದ ವಾಕ್ಯಗಳನ್ನು ಧ್ಯಾನಿಸೋಣ. ಪಿತದೇವ